ಸಾಯಿ ಸೂತ್ರಗಳು ಭಾಗ 1. ನೀವು ಮಾಡುವ ಎಲ್ಲ ವ್ಯಾಪಾರ ವೃದ್ಧಿಯಾಗುವುದು. ಸಾಯಿಬಾಬಾರನ್ನು ಭಕ್ತಿಯಿಂದ ಪ್ರಾರ್ಥಿಸು. ನಿಮಗೆ ಸಿಗದೇ ಇರುವ ಉದ್ಯೋಗ ಮತ್ತು ಶಾಂತಿ ಸಿಗುವಂತೆ ಮಾಡುತ್ತೇನೆ. ಓಂ ಶ್ರೀ ಸಾಯಿರಾಮ್ ಎನ್ನುವ ಮಹಾಮಂತ್ರ ಜಪಿಸಿ ಪ್ರಾರಂಭ ಮಾಡಿದರೆ ವಿಜಯವು ಲಭಿಸುವುದು. ನಿನ್ನ ಕಷ್ಟಗಳು ನನಗೆ ಗೊತ್ತಿದೆ. ಒಂದರ ನಂತರ ಮತ್ತೊಂದು ಬಂದರೂ ನನ್ನ ಅನುಗ್ರಹದಿಂದ ಮಂಜಿನಂತೆ ಕರಗಿ ಹೋಗುತ್ತದೆ. ನಿನ್ನ ವಿದ್ಯಾಭಿವೃದ್ಧಿಯಾಗುವುದು. ಸುಂದರ ಕಾಂಡದ 15ನೇ ಸರ್ಗವನ್ನು 49 ದಿನಗಳ ಕಾಲ ಪಾರಾಯಣವನ್ನು ನಿಯಮಪೂರ್ವಕವಾಗಿ ಮಾಡು. ನಿನ್ನ ಮನೆಯಲ್ಲಿ ಶಾಂತಿ ಕಡಿಮೆಯಾದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡು. ನನ್ನ ಜಪವನ್ನು ಸಂದೇಹದಿಂದ ಮಾಡಬಾರದು. ಎಲ್ಲವೂ ನಾನೇ ಎಂದು ಗುರುವಾರದಂದು ನಾಮ ಜಪ ಮಾಡಿದರೆ ನನ್ನ ಕೃಪಾ ಕಟಾಕ್ಷವು ದೊರಕುವುದು. ಉತ್ತಮರ ಸಹವಾಸವನ್ನು ಮಾಡು. ಕೆಟ್ಟವರ ಸಹವಾಸ ಬೇಡ. ನಿನಗೆ ನನ್ನ ಅನುಗ್ರಹ ಲಭಿಸಲಿದೆ. ನೀನು ಅಂದುಕೊಂಡಿರುವುದೆಲ್ಲ ನಡೆಯುವುದು. ಮರೆಯದೇ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಾ ನನ್ನ ಮಂತ್ರ ಜಪ ಮಾಡು. ನಿನಗೆ ಬರಬೇಕಾದ ಭೂಮಿಯೂ ಬರುವುದು. ನೀನು ಈಗಿರುವ ಸ್ಥಿತಿಯನ್ನು ಮೀರಿ ಅಭಿವೃದ್ಧಿಯನ್ನು ಹೊಂದುತ್ತೀಯ. ನಿನ್ನ ಮಗುವಿನ ಆರೋಗ್ಯದ ಬಗ್ಗೆ ಚಿಂತಿಸಬೇಡ. ಬಾಬಾರ ಮಹಾಮಂತ್ರ ಜಪಿಸು, ಎಲ್ಲ ಸರಿ ಹೋಗುತ್ತದೆ. ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡಿಕೊಂಡರೆ ಅಶಾಂತಿ ಗೊಂದಲ ಉಂಟಾಗುತ್ತದೆ. ವಿಷ್ಣು ಸಹಸ್ರನಾಮ ಜಪಿಸು. ನೀನು ನನ್ನನ್ನೇ ಜಪಿಸುತ್ತಿದ್ದರೆ ನಿನ್ನ ಸಕಲ ಚಿಂತೆಗಳು ಸವೆದು ಹೋಗುತ್ತವೆ. ನೀವು ನನ್ನ ಸಲಹೆ ಮತ್ತು ಸಹಾಯವನ್ನು ಬಯಸಿದ್ದಲ್ಲಿ ಅತೀ ಕ್ಷಿಪ್ರದಲ್ಲಿಯೇ ನಾನು ನಿಮಗೆ ನೀಡುವೆ. ನನ್ನ ದ್ವಾರಕಾಮಯಿಯ ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣ ದೀನರು ಮತ್ತು ದರಿದ್ರರು ಸುಖ ಸಂಪತ್ತುಗಳ ಸೋಪಾನವನ್ನೇರುವರು. 60 ವರ್ಷಗಳು ಕಾಶಿ ಕ್ಷೇತ್ರದಲ್ಲಿ ವಾಸವಾಗಿದ್ದರೆ ಯಾವ ಪುಣ್ಯ ಫಲವು ಲಭಿಸುವುದೋ ಆ ಫಲವು ಅರ್ಧ ನಿಮಿಷದಲ್ಲಿಯೇ ಶ್ರೀ ಸಾಯಿ ಭಕ್ತಿಯಿಂದ ಲಭಿಸುವುದು ಮತ್ತು ನಿಶ್ಚಯ. ಶ್ರೀ ಸಾಯಿ ಭಕ್ತಿಯ ಮಾರ್ಗವು ಅತ್ಯಂತ ಸುಗಮ ಮತ್ತು ಸುಖ ಶಾಂತಿಗಳ ಬೀಡಾಗಿದೆ. ಬಾಬಾರ ಭಕ್ತರ ಮನೆಯಲ್ಲಿ ಅನ್ನ ವಸ್ತ್ರಗಳಿಗೆ ಕೊರತೆ ಇರುವುದಿಲ್ಲ. ಮಾಡುವ ಎಲ್ಲವನ್ನು ಸಮರ್ಪಕವಾಗಿ ಮಾಡಿ, ಇಲ್ಲವೇ ಯಾವುದನ್ನೂ ವಹಿಸಿಕೊಳ್ಳದಿರಿ. ಯಾರು ಶಿರಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನು ಇಡುವರೋ ಅವರ ಕಷ್ಟಗಳು ಕೊನೆಗಾಣುವವು. ನನ್ನನ್ನು ನಂಬಿ ನನ್ನ ಲೀಲೆಗಳನ್ನು ಗಾನ ಮಾಡುವವರಿಗೆ ಅನಂತಾನಂದ ಲಭಿಸುವುದು. ಆತ್ಮತೃಪ್ತಿ ಹೊಂದುವುದು. ಬ್ರಹ್ಮ ನನ್ನ ತಂದೆ, ಮಾಯ ನನ್ನ ತಾಯಿ. ಬ್ರಹ್ಮ ಮತ್ತು ಮಾಯೆಗಳ ಸಂಯೋಗವೇ ಚಿತ್ರವಾದ ಈ ನನ್ನ ಜೀವನ. ಭಯವನ್ನು ಹೊರತಳ್ಳಿ ಪ್ರಶಾಂತವಾಗಿ ಇರು. ಹಿಂಸಿಸಿ ಆಟ ಆಡುವುದು ಒಳ್ಳೆಯದಲ್ಲ. ಸಂಪತ್ತಿನ ಸಂಭ್ರಮದಲ್ಲಿ ಸಿಲುಕಬೇಡ. ಸಾಮಾನ್ಯವಾಗಿ ಇರು. ಬಾಬಾನೇ ವೈದ್ಯ. ಅವರು ಎಲ್ಲ ಪ್ರಮಾದಗಳಿಂದ ರಕ್ಷಣೆ ಮಾಡಬಲ್ಲರು.